ಅನ್ನೋದು ಕೆದಕಿ ದೇವೇಗೌಡರು ಕುಟುಂಬ ಕೆದಕಿದ್ರೆ, ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾವು ಯಾರು ತೀರ್ಪು ಕೊಡೋರಲ್ಲ, ನಾವು ಯಾರು ಶ್ರಮ ಹಾಕಬೇಕಾಗಿಲ್ಲ. ಯಾವ ದೇವೇಗೌಡರು ಶಿವನನ್ನು ನಂಬಿ ಬದುಕಿದ್ದಾರೆ ಈ 92ನೇ ವಯಸ್ಸಿನಲ್ಲೂ, ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಏನು ಬಿದ್ದಿದೆ, ಆ ವ್ಯಕ್ತಿಯ ನೋವೇನಿದೆ, ಆ ನೋವಿನಲ್ಲಿ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾನೆ, ನಮ್ಮ ಕೈಲಿಲ್ಲ. ಅದು ಭಗವಂತ ಮಾಡಿದ್ದಾನೆ ಈಗಾಗಲೇ. ಪಾಪ ಎದುರಲ್ಲ ಅಂತಾರೆ. ನಾನು ಮೊನ್ನೆ ಅವ್ರು ಕೆಲಸ ಮಾಡೋ ಹೇಳ್ತೇವೆ, ಪಾಪ ಸಾರ್ 2:30-3 ಗಂಟೆ ರಾತ್ರಿ ಎದ್ಬಿಟ್ರು, ದಿಕ್ಕಿನ ಎದ್ದು ಕೂತ್ಕೊಂಡ್ಬಿಟ್ರು. ಡಾಕ್ಟ್ರು ಕರೆಸಿದ್ರು, ಡಾಕ್ಟ್ರು ನೀವೆಲ್ಲೂ ಹೋಗ್ಬಾರ್ದು ಇಲ್ಲೇ ಇರಬೇಕು ಅಂತ ಕೂರಿಸ್ಕೊಂಡಿದ್ರು. ಇದು ನಿಮ್ಮ ಪರಿಸ್ಥಿತಿಗೆ ಬಂದಿದ್ದೀರಪ್ಪ. ನಾನು ಯಾರಿಗೂ ಎದುರಲ್ಲ. ಇನ್ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ. ಯಾರು? ನಾನು ಯಾಕೆ ಕೊಡಬೇಕಪ್ಪ? ನನ್ನ ಆರೋಪ ಏನಿದೆ? ನನ್ನ ಮೇಲೆ ಆರೋಪ ಏನಿದೆ ಹೇಳಿ? ಆರೋಪ ನನ್ನ ಮೇಲೆ ಏನಿದೆ? ಗಂಗೆನಹಳ್ಳಿದಂದು ನನ್ನ ಪಾತ್ರ ಏನು ಹೇಳಿ? ಸಿದ್ದು ನೋಡಿ, ದಾಖಲೆಗಳು ನಿಮ್ಮ ಮುಂದೆ ಇದೆ. ಕುಮಾರಸ್ವಾಮಿ ತೆಗೆದುಕೊಂಡಂತ ನಿರ್ಧಾರದ ದಾಖಲೆನೂ ನಿಮ್ಮ ಮುಂದೆ ಇದೆ. ಒಂದೇ ನಿಮಿಷ ಬ್ರದರ್. ಎಸ್, ನಾನು ಸೈನ್ ಹಾಕಿದ್ದೇನೆ. ನನ್ನ ಒಂದು ನಿಮಿಷ ಇರಿ, ಒಂದು ನಿಮಿಷ. ನನ್ನ ಗಮನದ ಮುಂದೆ ಹೇಳಿ. ಒಂದು ನಿಮಿಷ ನಾನು ಹೇಳೋದು ಕೇಳಿ, ಅದಕ್ಕೇನು ಹೇಳಿದ ಅರ್ಥ ಮಾಡ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇದ್ದಾಗ ನೀವೇ ನೋಡಿದಿರಿ, ಜನತಾ ದರ್ಶನ ಮಾಡಬೇಕಾದ್ರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಮಾಡಿದ್ದೀನಿ. ಸಾವಿರಾರು ಅರ್ಜಿಗಳು ತಗೊಂಡಿದ್ದೀನಿ. ಅದಲ್ಲದೆ ಇದ್ದಾಗಲೂ ಬೇರೆ ಸಂದರ್ಭದಲ್ಲೂ ಒಂದು 200 ಜನ ಇದ್ದೇ ಇರ್ತಾರೆ ನನ್ನ ಹತ್ರ. ಯಾರು ನನಗೆ ಅರ್ಜಿ ಕೊಡ್ತಾರೆ, ಆ ಅರ್ಜಿ ಮೇಲೆ ಕಡತ ಮಂಡಿಸಿ ಅಂತೇಳಿ ಆಯಾ ಇಲಾಖೆಗಳಿಗೆ ಕಳಿಸ್ತೀವಿ. ಕಳಿಸಿದ ಮೇಲೆ ನಮ್ಮ ಸೆಕ್ರೆಟರಿ ಏನಿರ್ತಾನೆ, ಅವರು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಥ ಕಡತ ಕಳಿಸಿ ಅಂತ ಹೇಳ್ತಾರೆ. ಸರಿಯಪ್ಪ, ಆ ಕೇಸಲ್ಲಿ ಕಡತ ನನ್ನ ಹತ್ರ ಬಂತು. ನಾನು ಏನು ಆದೇಶ ಮಾಡಿದ್ದೇನೆ ಅದರಲ್ಲಿ ಓದಿದ್ದೀರಾ? ಒಂದು ನಿಮಿಷ ಇರಿ. ನಾನು ಆದೇಶ ಮಾಡಿರೋದು ಆಗಸ್ಟ್ ತಿಂಗಳು, ನನ್ನ ಅಧಿಕಾರ ಹೋಗಿದ್ದು ಅಕ್ಟೋಬರಲ್ಲಿ. ನನ್ನ ಅಧಿಕಾರ ಹೋಗಿದ್ದು ಆಗಸ್ಟ್ ತಿಂಗಳಲ್ಲಿ. ಆ ಕಡತ ಬಂದಾಗ ನಾನು ಏನು ಆದೇಶ ಮಾಡಿದ್ದೀನಿ ಅದರಲ್ಲಿ ಓದಿದ್ದೀರಾ? ಅವ್ರ ಪಾಪ ರಿಲೀಸ್ ಮಾಡಿದ್ರಲ್ಲ, ಕೃಷ್ಣ ಬೈರೇಗೌಡರೇ ರಿಲೀಸ್ ಮಾಡವ್ರೆ. ಅದರಲ್ಲಿ ನಾನು ಹೇಳಿರ್ತಕ್ಕಂಥದ್ದು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 3 ನ್ಯಾಯಾಲಯದ ತೀರ್ಪುಗಳಿದೆ. ಹೈಕೋರ್ಟ್ನಲ್ಲಿ ಮೊದಲನೇ ತೀರ್ಪಿದೆ, ಡಿವಿಷನಲ್ ಬೆಂಚ್ನಲ್ಲಿ 2ನೇ ತೀರ್ಪಿದೆ, ಸುಪ್ರೀಂ ಕೋರ್ಟ್ನ ತೀರ್ಪಿದೆ. ಆ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಆ ಒಂದು ಭೂಮಿಗೆ ಇರ್ತಕ್ಕಂಥ ಪ್ರಕರಣ ಏನಿದೆ, ಆ ಭೂಮಿಯ ಮಾಲೀಕರು BDA ಅಧಿಕಾರಿಗಳ ಒಂದು ಸಭೆಯನ್ನು ಕರೆದು ಭೂ ಸ್ವಾಧೀನ BDA ಸಂಪೂರ್ಣವಾಗಿ ಪಡೆದು ಬಡಾವಣೆ ರಚನೆ ಆಗಿದೆಯೋ ಇಲ್ವೋ ಇದೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಕಾನೂನಿನ ರೀತ್ಯ ಮುಂದುವರಿಬಹುದು ಅಂತ ಹೇಳಿದ್ದೀನಿ. ಡಿನೋಟಿಫಿಕೇಶನ್ ಆದೇಶನ ಅದು ಕ್ಲೋಸ್ ಮಾಡಿದ್ದೀನಿ. ಅದಾದ ಮೇಲೆ 2010ರಲ್ಲಿ ಆ ಸಬ್ಜೆಕ್ಟ್ ಬಂದಿದೆ, ಡಿನೋಟಿಫಿಕೇಶನ್ದು ಅಲ್ವೇ? ಏನು? ಹೌದು. ಅದನ್ನ ಅವ್ರು ಕೇಳಿ, ನನ್ನ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ನನ್ನ ಸೈನ್ ಇದೆಯಲ್ಲ,
ನನ್ನ ಸೈನ್ ಆದಾಗ ವಿಮಲಾ ಅವ್ರ ಹೆಸರಿತ್ತು, ಅವ್ರ ಹೆಸರಿರ್ಲಿಲ್ವೋ, ಜಿ ಪಿ ಆಗಿತ್ತೋ ಇಲ್ವೋ, ಜನಗಳ ಮುಂದೆ ಇಡಕ್ಕೆ ಹೇಳಿ. ನನ್ನ ಮುಂದೆ ಯಾವುದೂ ಪ್ರಕರಣಗಳು ಬಂದಿಲ್ಲ, ನಾನು ಭಾಳ ಸ್ಪಷ್ಟವಾಗಿದ್ದೇನೆ. ಆಯ್ತಪ್ಪ, ನಾವು ಒಂದು ನಿಮಿಷ ಕೇಳಿ. ಆ ರೀತಿ ನಾನು ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಏನಾದರೂ ಮಾಡಿದರೆ ಅವ್ರಿಗೆ ಅನುಕೂಲ ಮಾಡಬೇಕು ಅಂತ ಹೋಗಿ ನೀವು ಕೋರ್ಟ್ ಮುಂದೆ ಅರ್ಜಿ ಹಾಕಿ ನನ್ನ ಮೇಲೆ. ಎಲ್ಲಿದೆ ಕೋರ್ಟಲ್ಲಿ? ಏನಿದೆ? 2015 ಸುಪ್ರೀಂ ಕೋರ್ಟ್ದಲ್ಲ ಇದು, ಇದಿರೋದು ಕೇಳಿ ಇಲ್ಲಿ. ಅದು ಸಾಯಿ ವೆಂಕಟೇಶ್ವರ ಗಂಗೇನಹಳ್ಳಿದು 2015ರಲ್ಲಿ ನಾನು ಯಾವಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದರು, ಪ್ರತಿದಿನ ಅವರ ಕಾರ್ಯವೈಖರಿ ಬಗ್ಗೆ ಮುಜುಗರ ಉಂಟು ಮಾಡ್ತಾ ಇದ್ದೆ. ಕುಮಾರಸ್ವಾಮಿ ಏನಾದರೂ ಮಾಡಿ ಹಿಡಿಬೇಕಲ್ಲಪ್ಪ ಅಂತೇಳಿ ಅಯ್ಯೋ ಹುಡುಕಿ ತಡ್ಕಾಡಿ ಇದೊಂದು ಕೇಸ್ ತಗೊಂಡೋಗಿ ಹಾಕೊಂಡ್ರು 2015ರಲ್ಲಿ. 4 ವರ್ಷ ಇದ್ರಲ್ಲಪ್ಪ. ಯಾಕೆ ಆ ಕೇಸನ್ನ ಅಷ್ಟೊಂದು ಟಫ್ ಇದ್ದರೆ, ಆ ಕೇಸಲ್ಲಿ ನಾನು ತಪ್ಪು ಮಾಡಿದರೆ ಯಾತಿಗೆ ಆ್ಯಕ್ಷನ್ ತಗೊಳಕ್ಕಾಗಲಿಲ್ಲ ನಿಮ್ಮ ಕೈಲಿ? ಇನ್ನು ನಿಮಗೆ ಗೊತ್ತು, ನಾನು ತಪ್ಪು ಮಾಡಿದರೆ 18ರಲ್ಲಿ ನನ್ನನ್ನು ಯಾಕೆ ಮುಖ್ಯಮಂತ್ರಿ ಮಾಡ್ಕೊಂಡ್ರಿ? ಹೊಂದಾಣಿಕೆ. ನಾನು ಆ ರೀತಿ ತಪ್ಪು ಮಾಡಿದ್ದಾಗ ಇವರು ನಾನು ಭಾಳ ಸಚ್ಚಾರಿತ್ರ, ನಾನು ಕಪ್ಪು ಮಸೀನೆ ಅಂಟಿಸ್ಕೊಂಡಿಲ್ಲ, ಮತ್ತು ನನ್ನಂತನ ಮಾಡಿ ಕಪ್ಪು ಮಸೀನೆ ಅಂಟಿಸ್ಕೊಂಡ್ಬಿಟ್ರಲ್ಲ ಅಲ್ಲೂ ಈಗ ಆಯ್ತಪ್ಪ, 1.5 ವರ್ಷ ಆಯ್ತಲ್ಲಪ್ಪ ಸರ್ಕಾರ ಬಂದು, ನಾನಲ್ಲಿ ಇಲ್ಲಿಗೆಲ್ಲ ಮಾಡಿದರೆ ಯಾಕಿನ್ನೂ ಹಿಡ್ಕೊಂಡಿದ್ದೀನಿ? ಇವ್ರ ಕೇಸ್ ಬೇರೆ, ಅದು ಇವ್ರು ಸೈನ್ ಆಗದೆ ಇರ್ಬೋದು. ನ್ಯಾಯಾಲಯ ಈಗಾಗಲೇ ತೀರ್ಪು ಕೊಟ್ಟಿದೆ, ಎಲ್ಲ ಅದ್ರ ಬಗ್ಗೆ ವಾದ ಪ್ರತಿವಾದಗಳು ನಡೆದಿದೆ. ನಾನೀಗ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ, ತೀರ್ಮಾನ ಬರೋದು ಕಾರಣಂತೆ. ನನ್ನ ಬಗ್ಗೆ ಬೇಕಾದ್ರೆ ಕೋರ್ಟ್ಗೆ ಹಾಕೊಳ್ಳಿ. ಈಗ ಇದೆ ಕೋರ್ಟಲ್ಲಿ, ಲೋಕಾಯುಕ್ತದಲ್ಲಿ. ಸ್ಪೀಡಪ್ ಮಾಡಿ ಸಿದ್ದರಾಮಯ್ಯನವರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.